ಟೈಮ್ ವೀಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಭಯ ಆಯ್ತು. ಫಸ್ಟ್ ಬ್ಲಾಗ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಇವತ್ತು ನನ್ನ ತಂಗಿಗೆ ಹಾಲಿಡೇ ಇತ್ತು, ಅದೇ ಖುಷಿಗೆ ಅಂತ ಶಾಪಿಂಗ್ಗೆ ಬಂದ್ವಿ. ಸ್ವಲ್ಪ ವಿಡಿಯೋಸ್ ಮತ್ತೆ ಫೋಟೋಸ್ ತಗೊಂಡು ಆಮೇಲೆ ನಾ ಫಸ್ಟ್ ಹೋಗಿದ್ದೆ ಊಟಕ್ಕೆ. ವಾಯ್ಸ್ ಕೇಳಿಸ್ತಿಲ್ಲ, ಮೈಕ್ ತಗೋಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಬರುತ್ತೆ. ನನ್ನ ವಾಯ್ಸ್ ಕೇಳಿಸ್ತೈತೆ ಇಲ್ವೋ ಗೊತ್ತಿಲ್ಲ. ನನ್ನ ವಾಯ್ಸ್ ಅಂತೂ ಸ್ವಲ್ಪ ಕೇಳಿಸ್ಬೋದು, ಬಟ್ ನಿನ್ನ ವಾಯ್ಸ್ ಅಂತೂ ಕೇಳಿಸ್ತದೆ ಇಲ್ಲ. ನನ್ನ ವಾಯ್ಸ್ ಅಷ್ಟು ಇಲ್ಲ, ಅದಕ್ಕೆ ಹತ್ರ ಆಗಿಂದ ನಾನೇ ಮಾತಾಡ್ತಿದ್ದೀನಿ. ಫೋನ್ ಇವಳ್ದು ಮಾತಾಡ್ತಿರೋದು ನಾನು. ಬ್ಲಾಗ್ ಇವಳ್ದೆ, ಬಟ್ ಎಲ್ಲ ಕಾಂಟ್ರಿಬ್ಯೂಷನ್ ಅಂತೆ. ಯಾಕಂದ್ರೆ ನಾನೇ ಬಾಯ್ ಪಡ್ಕೊತಾ ಇರೋದು ಆಗಿಂದ. ಇವಳೇನು ಮಾತಾಡ್ತಿಲ್ಲ. ನನ್ನ ಸೈಲೆಂಟ್ ಗೊತ್ತು ಅಲ್ವಾ. ಈಗ ಊಟ ತಿಂದು ಜಂಕ್ ಫುಡ್ ತಿಂದು ಅದು ಒಂದೇ ಡಿಪ್ರೆಷನ್ ತಿಂದ್ಬಿಟ್ಟು ಹೊಟ್ಟೆ ಫುಲ್ ಆಗ್ಬಿಟ್ಟೆ. ಈಗ ವಾಕಿಂಗ್ ಆದ್ರೂ ಅಂತ ಅಂದ್ಬಿಟ್ಟೆಲ್ಲ ಬರೀ ಸೈಲೆಂಟಾಗಿ ಎಲ್ಲರೂ ನಮ್ಮ ಮಕ್ಕ ನೋಡ್ತಾರೆ. ಅಜ್ಜಿ ಬೈಕು ಏನು ಗೊತ್ತಾ, ಎಲ್ಲ ಹುಡುಗ ನೀನ್ ಈ ತರ ಗಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲು ಹಿಡಿಯುತ್ತೆ. ಹುಡುಗಿರು ಕೈ ಹಿಡ್ಕೊಂಡು ಓಡಾಡ್ತಾರೆ. ಆದರೆ ನಾವು ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ. ಬಟ್ ಫ್ರೆಂಡ್ಶಿಪ್ ಹುಡುಗಿರು ಎಲ್ಲ ಸಿಗ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದೇನೋ ಒಂದು ಡೈಲಾಗ್. ಈ ಬೇಕುಪ್ ನನ್ನ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನಗೆ ಈ ನನ್ನ ಮಗನ್ ಬಿಟ್ರೆ ಗತಿ ಇಲ್ಲ. ಹೆಂಗ್ ಬರ್ತಿದ್ವಿ ಗೊತ್ತಲ್ಲ, ಏನು ಮಾಡ್ತಿದ್ದೆ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀವಿ. ಫೇಸ್ ಹೆಂಗೆ ಕಾಣ್ತೈತೆ ಅಂತಾನೆ ಗೊತ್ತಿಲ್ಲ. ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಭಯ ಆಯ್ತು. ಫಸ್ಟ್ ಬ್ಲಾಗ್. ಅಂದರೆ ಶಿವಗಂಗೆ ಒಂದು ಬ್ಲಾಗ್ ಮಾಡಿದ್ದು, ಅದು ಅಪ್ಲೋಡ್ ಅದು ಅಪ್ಲೋಡೇ ಮಾಡಿಲ್ಲ. ಅಂದರೆ ಅದು edit ಮಾಡಿಲ್ಲ. ಎಡಿಟು ಮಾಡಿಲ್ಲ. ತುಂಬ ಅವರೇ, ತುಂಬ ಜಾಸ್ತಿ ಜನ ಅವರೇ. ನೋಡೋಣ ಇವಾಗ ಎಷ್ಟು ಟೈಮ್? 4:27. ಎಷ್ಟೊತ್ತಿಗೆ ವಾಪಸ್ ಬರ್ತೀವಿ ನೋಡೋಣ. ಐ ಥಿಂಕ್ ಬೈತಾರೆ ಅಂತ ಫೋನ್ ಎತ್ಕೊಂಡ್ರೆ. ಎಷ್ಟೊತ್ತು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಏನೇನು ಮಾಡ್ತೀವಿ. Hours later, one eternity later, 2,000 years later. ಈ ಈಚೆ ಬಂದು ಟೈಮ್ 6:20. ಎಷ್ಟು 4:27 ಒಳಗೆ ಹೋಗಿದ್ದು. 2 hours ಆಯಿತು. ಇಲ್ಲಿ ಬಂದು ಇಲ್ಲಿ 9:46. ಇನ್ನೊಂದು ಬಂದ್ಬಿಟ್ಟು 9:33. ಟೋಟಲ್ ಎಷ್ಟಾಯಿತು? ಈಗ ನಂದು ಇದೊಂದು ಅವಳದು 9:46 ಆಯಿತು, 9:33 ಆಯಿತು. ಇಲ್ಲಿ ಶಾಪಿಂಗ್ ಅಷ್ಟೇ ತಗೊಂಡಿದ್ದು. ಅಂದರೆ ಡ್ರೈ ಫ್ರೂಟ್ಸು ಇವೆ. ಡ್ರೈ ಫ್ರೂಟ್ಸೇ ಜಾಸ್ತಿ ತೊಗೊಂಡಿದ್ದು. ಯಾಕಂದರೆ 50% ಆಫ್ ಬಂದು, ಅಂದರೆ ಎಲ್ಲನೂ 50% ಆಫ್ ಏನಿಲ್ಲ. ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಅಷ್ಟೇ ಇದೆ, ಎಲ್ಲದರಲ್ಲೂ ಏನಿಲ್ಲ. ನಾವು ಎಲ್ಲದರಲ್ಲೂ ಅಂತ ತಿಳ್ಕೊಂಡ್ಬಂದು ಎಲ್ಲದರಲ್ಲೂ ಇಲ್ಲ, ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಅಷ್ಟೇ ಇತ್ತು. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ನಾವು ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.